ಸರ್ ಕೇಳಿ ಏನು ಕೇಳಿ ಹೇಳ್ತೇನೆ. ಸರ ನಮಸ್ಕಾರ. BMTಗೆ ಸ್ವಾಗತ ಸರ್. ನಿನ್ನೆ ದಿನ ಬಂದ್ ಕರೆ ಕೊಟ್ಟಿದ್ರಲ್ಲ, ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರೆ? ತಮ್ಗೆ ಗೊತ್ತಿದೆ, ಅಮಿತ್ ಶಾ ಅವರ ಲೋಕಸಭೆಯಲ್ಲಿ ಹೇಳಿಕಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅಪಹಾಸ್ಯ ಮಾಡಿದ್ದಕ್ಕಾಗಿ ರಾಜೀನಾಮೆ ಕೊಡಬೇಕು ಅಮಿತ್ ಶಾ ಅವರು. ಪ್ರತಿಪಕ್ಷ ಪ್ರಧಾನಮಂತ್ರಿಗಳು ಅವರು ರಾಜೀನಾಮೆ ಪಡಿಬೇಕು ಅಂತ ಹೇಳಿ ನಾವು ಬಿಜಾಪುರ ಬಂದು ಚಳವಳಿಯನ್ನು ಮಾಡಿದ್ದೀವಿ. ಅವರು ಸಂಸತ್ ಭವನದಾಗ ಏನು ಹೇಳಿಲ್ಲ ಅಂತ ಹೇಳ್ತಾರ ಸರ್, ಅದ್ರ ಬಗ್ಗೆ ಏನು ಹೇಳ್ತಾರೆ? ಸಂಸತ್ ಭವನದಾಗ ಇಡೀ ದೇಶಕ್ಕೆ ವಿಡಿಯೋ ವೈರಲ್ ಆಗೈತಿ. ಅವ್ರು ಹೇಳಿಲ್ಲ ಅಂದ್ರೆ ಅವ್ರು ಯಾರಿಗೆ ಹೇಳಿಲ್ಲ ಅಂತ ಹೇಳ್ತಾರ. ಅವ್ರಿಗೆ ಪಾಪ ಜ್ಞಾನದ ಕೊರತೆ ಇದೆ. ಸರ್, ಇದು ನಿಮ್ಮ ಒಂದು ಈ ಬಂದ್ ಕಾರ್ಯಕ್ರಮ ಮತ್ತು ಈ ರ್ಯಾಲಿಗಳನ್ನು ಮಾಡ್ತಾ ಇದ್ದೀರಿ, ಎಲ್ಲಿವರೆಗೂ ನೀವು ಈ ರೀತಿಯಾಗಿ ಮಾಡ್ತೀರಿ ಎಂಬುದಾಗಿ ಅದರ ಉದ್ದೇಶ ಹೇಳಿ ಸರ್. ಈ ಬಂದ್ ರ್ಯಾಲಿ ದೇಶದಲ್ಲಿ ಆಗುವ ಎಲ್ಲ ಭಾಗದಲ್ಲಿ ಆಯಾ ಟೈಮಿಗೆ ನಡೀತಾ ಇರ್ತೈತಿ. ರಾಜೀನಾಮೆ ಕೊಡೋವರೆಗೂ ಕೂಡ ಎಲ್ಲ ಕಡೆ ನಡೀತಾ ಇರ್ತೈತಿ. ಇಲ್ಲಿ ಕೂಡ ಮುಂದೇನು ಮಾಡ್ಬೇಕಂತೆ ಮತ್ತೆ ಚರ್ಚೆ ಮಾಡ್ತೀವಿ ನಾವು. ಈಗ ಜೀವಿ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ. ನಾವು SC ಅವರು ಯಾರೂ ನಮ್ಗೆ ಓಟ್ ಹಾಕಿಲ್ಲ, ಯಾರೂ ಏನೂ ಕೇಳಬೇಡ್ರಿ, ಈ ಥರ ಯಾಕೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸರ್? ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅವ್ರು SC ಅವ್ರು ಓಟ್ ಹಾಕಿಲ್ಲ ಅಂತಂದ್ರೆ ಮುಂದೆ 2 ಸಲ ಮೊದಲು ಹೆಂಗೆ ಆಡಿಸಿ ಬಂದರು ಅಂತೇಳಿ ಅವರ ಮನಸ್ಸು ಹೃದಯ ಮುಟ್ಟಿ ಕೇಳ್ಕೊತಾರೆ ಹೆಂಗೆ ಬಂದರು ಅಂತೇಳಿ. ಪ್ರಕಾಶ್ ರಾಠೋಡ್ಗೆ ಅವತ್ತೇ ಇವರೆಲ್ಲ ಓಟ್ ಹಾಕಿದ್ರು. ಈ ಜನಾಂಗ ಪ್ರಕಾಶ್ ರಾಠೋಡ್ ಎಲ್ಲಿ ಇರ್ತಿದ್ರು? ಯಾರಾದರೂ ಅನ್ಯಾಯ ಮಾಡಿದ್ರೆ ನಾವು ಮಾತು ಕೇಳೋದು ನಮ್ಮ ಜನನೇ ಅನ್ಯಾಯ ಮಾಡ್ಯಾರ. ಇವತ್ತು ಅವ್ನು ಓಟ್ ಹಾಕಿ ಇವತ್ತು ನೀವು ಓಟ್ ಹಾಕಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಒಬ್ಬರು ಓಟ್ ಹಾಕಿಲ್ಲ ಹೋಗ್ರಿ ಇಲ್ಲ, ನನ್ನ ತಂದೆ ಬಂದ್ರೆ ನೋಡತ್ತೆ ಮುಂದುವರೆದು ಅವರು ಒಬ್ಬರು ದಲಿತ ದುರಾಧಿಕಾರಿ ಮಾತು ಹೇಳಿದನ ಪತ್ರಿಕಾಗೋಷ್ಠಿ ಕರೆದು ಖಂಡನೆ ಮಾಡಿದ್ವಿ. ಅವರೊಬ್ಬರು ದಲಿತರಾಗಿ ಈ ರೀತಿ ಹೇಳಿಕೆ ಕೊಡೋದು ತಪ್ಪು ಅನಿಸುತ್ತೆ ಸರ್. ಅವ್ರಿಗೆ ಕೇಳ್ರಿ, ಅವರು ದಲಿತರು ಹೌದಲ್ಲ ಅಂತ ನೀವು ಅವ್ರಿಗೆ ಕೇಳ್ರಿ. ತಮ್ಮ ಅಭಿಪ್ರಾಯ ಏನು ಸರ್? ನನ್ನ ಅಭಿಪ್ರಾಯ ಖಂಡನೆ ಮಾಡಿದ್ದೆಲ್ಲ. ಯಾರು ಅಮಿತ್ ಶಾನ ಸಮರ್ಥನೆ ಮಾಡ್ಕೋತಾರ ದಲಿತ ಸಂಸದರಾಗಿ, ಅವ್ರು ದಲಿತರೇ ಅಲ್ಲ ಅಂತೇಳಿ ನಾನೇ ಹೇಳಿದ್ದೆ. ಇನ್ನು ಮುಂದಿನ ನಿಮ್ಮ ಉದ್ದೇಶ ಏನಿದೆ ಸರ್? ನಮ್ಮ ಉದ್ದೇಶ ಏನಿಲ್ಲ. ಉದ್ದೇಶ ಇಲ್ಲ, ಅಮಿತ್ ಶಾ ರಾಜೀನಾಮೆ ಕೊಡಬೇಕು ಅನ್ನೋದು ಒಂದೇ ಉದ್ದೇಶ. ಈಗ ಅವರಿಗೆ ಹೋಗಿ ಮುಟ್ತಾ ಇದೆಯಾ ನೀವೆಲ್ಲ ಮಾಡ್ತಾ ಇರೋದಕ್ಕೆ? ದೇಶ ಇದೆ ನೋಡ್ರಿ, ಇಂಟೆಲಿಜೆನ್ಸ್ ಇದೆ, ಸೆಂಟ್ರಲ್ ಇಂಟೆಲಿಜೆನ್ಸ್ ಇರ್ತಾವೆ ಡಿಸ್ಟ್ರಿಕ್ಟ್ನಾಗ, ಎಲ್ಲ ಕೇಂದ್ರ ಕೊಡದೇನು ಕೊಡ್ತಾವೆ, ಹೋಗ್ತದೆ. ತಾವು ದಿಲ್ಲಿಗೆ ಹೋಗ್ಬೇಕಂತ ಆಲೋಚನೆ ಇದೆ ಏನು ಸರ್? ದಿಲ್ಲಿಗೆ ಹೋಗ್ಬೇಕಂತ ದೇಶದಲ್ಲಿರ್ತಕ್ಕಂಥ ದಲಿತ ಸಂಘಟನೆ, ಪ್ರಗತಿಪರ ಸಂಘಟನೆಗಳು ಏನಾದರೂ ತೀರ್ಮಾನ ಮಾಡೋದು ಎಲ್ಲ ರಾಜ್ಯದವ್ರು ಬರ್ರಿ ಅಂತೇಳಿ ಖಂಡಿತವಾಗಿ ಹೋಗ್ತೀವಿ. ಇಲ್ಲ, ಬಿಜಾಪುರದಿಂದ ರೆಡಿಯಾಗಿದೆ. ಬಿಜಾಪುರದಿಂದ ರೆಡಿ, ಸಾವಿರಾರು ಸಂಖ್ಯೆಯಲ್ಲಿ ಜನ ಹೋಗ್ತಾರೆ. ಅದ್ರ ಎಂದು ಹೋಗ್ಬೇಕಂತ ಇದು ಇದೆ ನಾವು ನಿರ್ಧಾರ ಮಾಡೋದಲ್ಲ. ಭಾರತ ಮಂಡಲ ಇರ್ತಕ್ಕಂಥ ದಲಿತ ಸಂಘಟನೆಗಳು, ನೇತಾರರು, ಪ್ರಗತಿಪರ ನೇತಾರರು, ವಿಚಾರವಂತರು ಏನಾದರೂ ಹಂಗೆ ಕರೆ ಕೊಟ್ರೆ ದಿಲ್ಲಿಗೆ ಬರ್ರಿ ನೀವೆಲ್ಲ ಇದು ದೊಡ್ಡ ಚಳವಳಿ ಮಾಡೋದು ರಾಮಲೀಲಾ ಮೈದಾನದಾಗ ಅಂತ ಹೇಳಿ ಕರೆ ಕೊಟ್ರೆ ನಾವೆಲ್ಲ ಹೋಗಿ ಸಿದ್ಧದಿಲ್ಲ, ಹೋಗ್ತೀವಿ, ದೊಡ್ಡ ಸಂಖ್ಯೆಯಲ್ಲಿ ಹೋಗ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.